ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ವ್ಲಾಗ್ ಆ್ಯಕ್ಚುಲಿ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮಿಂಗ್ಸ್ ಬಂದು ಈಗ ಆಲ್ಮೋಸ್ಟ್ 8:30 ಆಗಿದೆ. ಇನ್ನೇನು ನಾನು ಕೂಡ ಅಂಗಡಿಗೆ ಹೊರಟಿದ್ದೀನಿ. ಮನೆಯಲ್ಲೆಲ್ಲ ನಿಶಬ್ದವಾಗಿದೆ. ರಿತಿಕ್ಷಾ ಸ್ಕೂಲಿಗೆ ಹೋಗಿದ್ದಾಳೆ, ಋತ್ವಿಕ್ ಲೋಕಿ ಜೊತೆ ಅಂಗಡಿಗೆ ಹೋಗಿದ್ದಾನೆ. ಈಗ ನಾನು ಕೂಡ ಅಂಗಡಿಗೆ ಹೋಗಬೇಕು. ಬೆಳಗ್ಗೆಗೆ ತಿಂಡಿಗೆ ಆ್ಯಕ್ಚುಲಿ ನಿನ್ನೆ ಹೊಲದಲ್ಲಿ ಕಿತ್ಕೊಂಬಂದಿದ್ದು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ. ಬಾಕ್ಸಿಗೆ ನಾನು ಕೂಡ ಕಟ್ಕೊಂಡು ಸೊ ತಿಂಡಿ ಎಲ್ಲ ತಿಂದು ಆಮೇಲೆ ಏನಾದರೂ ಋತ್ವಿಕ್ ಎದ್ದರೆ ತಿಂಡಿ ಕೇಳ್ತಾನಲ್ಲ, ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಮಲಗಬೇಕಾದ್ರೆ ತಿನ್ಸಿ ಮಲಗಿಸಿದ್ರೆ ಅವನಿಗೆ ಕೂಡ ಮಲ್ಕೊತಾನೆ. ಹಂಗಾಗಿ ಅವನಿಗೆ ಕೂಡ ಇನ್ನೊಂದು ಅಥವಾ ಒಂದು ಅರ್ಧ ಚಪಾತಿ ಅಥವಾ ಒಂದು ಚಪಾತಿ ಅವನಿಗೆ ಬಾಕ್ಸಿಗೆ ಕಟ್ಕೊಂಡು ನೀರು ತೊಗೊಂಡು ಹೊರಡಬೇಕು. ಇವತ್ತು ಆ್ಯಕ್ಚುಲಿ ಒಂದು ಬೆಳಗ್ಗೆನೇ ಪಾಸಿಟಿವ್ನೆಸ್ ಮೂಡಲ್ಲಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮನೆಗೆ ರಾಯರು ಬಂದಿದ್ದಾರೆ. ರಾಯರು ಬಂದು 3 ದಿನ ಆಗಿತ್ತು, ಬಟ್ ನಾನು ಓಪನ್ ಮಾಡಿ ನೋಡಿರಲಿಲ್ಲ, ಯಾಕೆಂದರೆ ನಾನು ಮಾಡೋಂಗಿರಲಿಲ್ಲ. ಹಾಗಾಗಿ ಸೊ ರಾಯರು ಹೆಂಗೆ ಬಂದಿದ್ದಾರೆ, ಯಾರು ತಂದುಕೊಟ್ಟಿದ್ದು, ರಾಯರು ಫೋಟೋಸ್ ಅಂತೂ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ತೋರಿಸ್ತೀನಿ. ಊಟ ಎಲ್ಲ ಕಟ್ಕೊಂಡಾಯಿತು. ಸೊ ಋತ್ವಿಕ್ಗೋಸ್ಕರ ಒಂದೆರಡು ಚಪಾತಿ ತೊಗೊಂಡು ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ. ಬನ್ನಿ ಪೂಜೆನೂ ಬೆಳಗ್ಗೆನೇ ಮುಗಿಸಿದ್ದೀನಿ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಬೆಳಗ್ಗೆನೇ ಈ ಥರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂದು ಥರ ನೆಮ್ಮದಿ ಅಂತ ಇರುತ್ತೆ. ಇನ್ನು ಇದು ಆ್ಯಕ್ಚುಲಿ ನಮ್ಮ ಮನೇಲಿ ರಾಯರು ಫೋಟೋ ಮೊದಲಿದ್ದಿದ್ದು ಚಿಕ್ಕ ಫೋಟೋ ಇತ್ತು. ಈಗ ರಾಯರು ನೋಡಿ ಯಾವ ರೀತಿ ಬಂದಿದ್ದಾರೆ ಅಂತ. ಸೊ ರಾಯರು ಫೋಟೋ ಈ ಥರ ಬಂದಿದೆ. ಶೈನಿಂಗ್ ಫೋಟೋಸ್ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ರಾಯರು ಏನೋ ನಮ್ಮ ಮನೇಲೇ ಮಲಗಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಇನ್ನು ರಾಯರ ಪ್ರಸಾದನೂ ಕೂಡ ಇಲ್ಲಿದೆ. ರಾಯರು ನನ್ನ ಎಲ್ಲರನ್ನೂ ಕೂಡ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ನಿಮಗೂ ಕೂಡ ರಾಯರ ಪ್ರಸಾದ ಸಿಗಲಿ ಅಂತಲೂ ಕೇಳ್ಕೊತೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಕೂಡ ಇನ್ನೇನು ರಾಯರ ಪ್ರಸಾದ ತಿಂದು ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ರಾಯರ ಫೋಟೋಸು ರಾಯರು ನಾವು ತೊಗೊಳೋದಕ್ಕಿಂತ ನಮಗೆ ಯಾರಾದರೂ ಕೊಟ್ಟರೆ ತುಂಬ ಅಂದರೆ ತುಂಬಾ ಒಳ್ಳೆಯದಂತೆ. ನನಗೆ ತುಂಬ ಜನ ಹೇಳ್ತಾ ಇರ್ತಾರೆ, ನಾನೊಂದು ದೊಡ್ಡ ರಾಯರ ಫೋಟೋ ತೊಗೋಬೇಕು ಅಂತ ಆಸೆ ತುಂಬಾ ಇದೆ. ಆವಾಗ ನನಗೆ ತುಂಬ ಜನ ಹೇಳ್ತಾಯಿದ್ರು, ಅಕ್ಕ ರಾಯರ ಫೋಟೋಸ್ನ ನೀವು ತೊಗೋಬಾರ್ದು, ನಮಗೆ ರಾಯರು ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಮನೆಗೆ ಬರಬೇಕು, ಆವಾಗಲೇ ಚೆನ್ನಾಗಿರೋದು, ಆವಾಗಲೇ ಒಳ್ಳೆಯದಾಗೋದು ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ತೊಗೋಬೇಕು ಅನ್ನೋದು ಆಸೆ ತುಂಬಾ ಇತ್ತು. ಬಟ್ ಈ ರೀತಿ ಎಲ್ಲ ಹೇಳಿದಾಗ ಅದನ್ನು ನಾವು ತೊಗೋಬೇಕು ಅಂತ ನಂಗೆ ಅನಿಸಲ್ಲ. ಯಾಕಂದರೆ ರಾಯರು ಯಾವ ರೀತಿ ಬರ್ತಾರೋ ಏನೋ ಅಂತ. ಮೊದಲಿದ್ದಿದ್ದು ರಾಯರ ಫೋಟೋನು ನನಗೆ ನನ್ನ ಅಕ್ಕ ಕೊಡಿಸಿದ್ಲು ಮಂತ್ರಾಲಯಕ್ಕೆ ಹೋದಾಗ. ಈಗ ನಿತಿನ್ ಮಂತ್ರಾಲಯಕ್ಕೆ ಹೋಗಿದ್ದ. ಲಾಸ್ಟ್ ವೀಕ್ ಥರ್ಸ್ಡೇ ಒಂದು 10ನೇ ತಾರೀಕು ಅವ್ನು ಬರ್ತಡೇ ಇತ್ತು. ಬರ್ತಡೇಗೆ ಅಂತ ಹೇಳಿ ಅವನು ಮಂತ್ರಾಲಯಕ್ಕೆ ಹೋಗಿದ್ದ. ಅಲ್ಲಿಂದ ಬರ್ತಾ ನಮ್ಮ ಮನೆಗೆ ಅಂತ ಹೇಳಿ ಅವ್ನು ತೊಗೊಂಡು ಬಂದಿದ್ದಾನೆ. ರಾಯರ ಫೋಟೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಬಟ್ ತುಂಬ ಚೆನ್ನಾಗಿದೆ. ಅದು ನಾನು ಯಾಕೆ ಸೈಡಿಗೆ ಇಟ್ಟಿದ್ದೀನಿ, ಹಿಂಗೆ ಫ್ರಂಟ್ ಫೇಸಿಗೆ ಇಟ್ಟಿಲ್ಲ ಅಂತ ಹೇಳಿದ್ರೆ, ಹಿಂದೆಗಡೆ ಫೋಟೋ ಫ್ರೇಮ್ ಹಾಕೋಕ್ಕೆ ಅಂದರೆ ಹಿಂಗೆ ನಿಲ್ಸಕ್ಕೆ ಕೊಡ್ತಾರಲ್ಲ, ಅದಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಬರುತ್ತೋ ಬರಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಿತಿನ್ ನೋಡ್ಕೊಂಡಿಲ್ಲ ಅನಿಸುತ್ತೆ, ಹಂಗೆ ತೊಗೊಂಬಂದಿದ್ದಾನೆ. ಬಟ್ ಹೆಂಗೆ ಬಂದರೂ ರಾಯರು ಬಂದಿರೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಅನ್ನೋದು ಒಂದು ಹಠ ಛಲ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಯಾವ ಬಿಸ್ನೆಸ್ ಮಾಡಬೇಕು ಏನು ಅಂತ. ಬಟ್ ಇವಾಗ ನಡೀತಾ ಇರೋದು ಒಂದು ತಕ್ಕ ಮಟ್ಟಿಗೆ ನಡೀತಾ ಇದೆ. ಬಟ್ ಅಷ್ಟು ಸಾಲದು. ಬೇರೆ ಎಲ್ಲರೂ ಏನೇನೋ ದುಡಿತಾ ಇದ್ದಾಗ, ಅಷ್ಟು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಅವ್ರು ಏನಾದರೂ ಮಾಡ್ತಿದ್ದಾಗ, ನಾವು ಈ ಏಜಲ್ಲಿ ಏನಾದರೂ ಮಾಡಬೇಕು, ಏನಾದರೂ ದುಡಿಬೇಕು, ಏನಾದರೂ ಸಾಧಿಸಲೇಬೇಕು ಅನ್ನೋ ಹಠ ಛಲ ನಮ್ಮಲ್ಲೂ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ, ನಾಳೆ ನಿಮಗೆಲ್ಲ ಶೇರ್ ಮಾಡ್ತೀನಿ ನಾನು ಯಾವ ಹೊಸ ಬಿಸ್ನೆಸ್ಸನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆ ಬಿಸ್ನೆಸ್ಸು ಯಾವ ಥರ ಪ್ಲ್ಯಾನಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮೇಯ್ನಾಗಿ ಯೂಸ್ ಆಗಬೇಕು. ಅದ್ರ ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ತೊಗೊಳ್ತೀವಿ ಅಂದರೂ, ಏನೇ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಬಜೆಟ್ಗಿಂತ ಮೀರಿ ಯಾವುದೂ ಇರಲ್ಲ. ಯಾಕೆಂದರೆ ಅಷ್ಟು
ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮ್ಮ ಬಜೆಟಲ್ಲಿ ಏನೂ ಇರಲ್ಲ. ಸೊ ಆ ಬಜೆಟ್ ಫ್ರೆಂಡ್ ಆಗಿರಬೇಕು, ಮತ್ತು ಬಜೆಟ್ಲಿ ಆಗಿರಬೇಕು, ನಮ್ಮ ಕೈಗೆ ಆ ಥರ ಎಟ್ಕೋ ಥರ ಇರಬೇಕು ಅನ್ನೋ ಉದ್ದೇಶದಲ್ಲಿ ಮಿಡಲ್ ಕ್ಲಾಸ್ಗಳ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಥಾಟಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ರಾಯರ ಆಶೀರ್ವಾದ ಇದ್ದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಂಬ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ನೋಡಿರ್ಬೋದು, ಫೇಸ್ಬುಕ್ಕಲ್ಲಿ ನೋಡಿರ್ಬೋದು, ಎಷ್ಟು ಜನ ಹೆಣ್ಮಕ್ಳು ಒಂದೊಂದು ರೂಪಾಯಿನೂ ದುಡಿಯೋದಕ್ಕೂ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ನೋಡ್ತಾನೇ ಇದ್ದೀವಿ. ನಾವು ಕೂಡ ಏನಾದರೂ ದುಡಿಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಬಟ್ ಅದರಿಂದ ಕೈ ಸುಟ್ಕೋತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಏನಾಗುತ್ತೆ, ಏನಾಗಬಹುದು ಅಂತ ಯೋಚನೆ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ದೇವ್ರ ಮೇಲೆ ಭಾರ ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾವ ಬಿಸ್ನೆಸ್ಸು ಏನು ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ಇವತ್ತು ರಾಯರು ಪೂಜೆ ಮಾಡ್ಕೊಂಡು ಕೇಳ್ಕೊಂಡಿರೋದೇ ಅದು, ರಾಯರೇ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ನೀನೇ ಬೆಂಬಲವಾಗಿ ನಿಂತಿರಬೇಕು ಅಂತ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಮುಂದಕ್ಕೆ ಹೋಗ್ತೀನೋ ಅಥವಾ ಹಿಂದಕ್ಕೆ ಹೋಗ್ತೀನೋ ಬೀಳ್ತೀನೋ ಅನ್ನೋದು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಇದೇ ರೀತಿ ಎನ್ಕರೇಜ್ ಮಾಡಿ ಅಂತ ಹೇಳ್ಕೊತೀನಿ. ಸೊ ಬನ್ನಿ ಅಂಗಡಿಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಋತ್ವಿಕ್ಗೆ ಊಟ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಅಂಗಡಿಲಂತೂ ಲೋಕಿ ಇನ್ನೇನು ಹೊಲದಲ್ಲೂ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ. ಶುಂಠಿ ಕಳೆ 3 ದಿವಸದಿಂದ ಶುಂಠಿಲಿ ಕಳೆ ಕೀಳಿಸ್ತಾನೇ ಇದ್ದಾರೆ. ಬಟ್ ಆದರೂ ಇನ್ನೂ ಮುಗ್ದಿಲ್ಲ. ಇನ್ನು 2-3 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಇವತ್ತು 3 ದಿವಸ ಆಯ್ತು ಇವತ್ತಿಗೆ. ಇನ್ನು ಮೇ ಬಿ ಇವತ್ತು ಲಾಸ್ಟ್ ಆಗ್ಬೋದು. ಬಟ್ ಗೊತ್ತಿಲ್ಲ, ಲಾಸ್ಟ್ ಆಗಲಿ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಬೇರೆ ನಿನ್ನೆ ನಮ್ಮ ಮನೇಲಿ ಬೋರ್ ಎಲ್ಲ ಕೆಟ್ಟೋಗಿದೆ ಗೈಸ್. ನೆನ್ನೆ ಹೊಸ ಬೋರ್ ತೊಗೊಂಡು ಬಂದಿದ್ವಿ. ಅಂದರೆ ಇದು ನೀರು ಎತ್ತುತ್ತಾರಲ್ಲ ಮಿಷಿನ್ನು, ಹೇರ್ ಮಿಷಿನ್ನು, ಅದೇ ಹಾಳಾಗಿತ್ತು. ಅದಕ್ಕೂ ಕೂಡ 7-8 ಸಾವಿರ ರೂಪಾಯಿ ಖರ್ಚಾಗಿದೆ. ನಾವು ಎಷ್ಟು ದುಡಿತಾ ಇದ್ದೀವೋ ಅದರಲ್ಲೇ 10ರಷ್ಟು ಖರ್ಚು ಕೂಡ ಹಾಗೆ ಬರ್ತಾಯಿದೆ. ಒಂದು ಮುಗೀತು, ಒಂದಾಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಅಂತ ಸ್ಟಾರ್ಟ್ ಆಗ್ತಾನೇ ಇದೆ. ಅದರಲ್ಲೂ ಬೇರೆ ಮೊನ್ನೆ ಊರಲ್ಲಿ ನಾನ್ ವೆಜ್ ಫಂಕ್ಷನ್ಸ್ ಮಾಡಿದ್ವಿ. 48 ದಿವಸ ಗೃಹ ಪ್ರವೇಶ ಆಗಿದ್ದು 48 ದಿವಸಕ್ಕೆ ಮಾಡಲೇಬೇಕು ಅಂತ ಹೇಳಿದರು. ಅಂದರೆ ನಾನ್ ವೆಜ್ ತಿನ್ನೋರು ಮಾಡಲೇಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ಮುಗಿಸಿದ್ವಿ. ಅದನ್ನು ಕೂಡ ತಡ್ಕೊಳಲ್ಲ ಜನ. ಅಯ್ಯೋ ಏನು ಮಾಡ್ತಾನೆ ಇದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಇವರು, ಎಲ್ಲಿಂದ ತರ್ತಾರೆ ಅನ್ನೋದು ಹಂಗೆಲ್ಲ ಮಾತಾಡ್ತಾರೆ. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಏನೇ ಆದರೂ ಸಾಧಿಸಲೇಬೇಕು ಅನ್ನೋ ಹಠಾಚಲದಿಂದ ಮಾಡ್ತಾನೇ ಇದ್ದೀವಿ ಒಂದಲ್ಲ ಒಂದು. ಹೇಳಬೇಕು ಅಂದರೆ ನೀವು ನೋಡ್ತಿರ್ಬೋದು ನಮ್ಮ ಮನೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಈ ಸ್ಪೇಸ್ ಫುಲ್ಲು ಖಾಲಿ ಇದೆ. ಯಾಕೆಂದರೆ ಅಲ್ಲಿಗೆ ಒಂದು ಸೋಫಾ ಸೆಟ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಅದಕ್ಕೂ ದುಡ್ಡಿಲ್ಲ. ನೋಡೋಣ ಯಾವಾಗ ಆಗುತ್ತೋ. ಕಷ್ಟಪಟ್ಟು ದುಡಿದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ತಿಂಗಳೆಲ್ಲ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಅದು ಇದು ಎಲ್ಲ ಸೇಲ್ ಮಾಡ್ತೀನಲ್ಲ, ಆ ದುಡ್ಡಲ್ಲೇ ತರಬೇಕು ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ನೋಡ್ತಿರ್ಬೋದು, ಇಲ್ಲಿ ಒಂದು ದಿವಾನ್ ಹಾಕಿರೋದು ಬಿಟ್ಟರೆ ನಮ್ಮ ಮನೆ ಫುಲ್ಲು ಖಾಲಿ ಇದೆ. ನೋಡ್ತಾ ಇರ್ಬೋದು. ಏನಂದರೆ ಏನೂ ಇಟ್ಕೊಂಡಿಲ್ಲ ನಾನು, ಫುಲ್ಲು ಖಾಲಿ ಇದೆ. ಹಾಲಲ್ಲಿ ಆ್ಯಕ್ಚುಲಿ ಇದೊಂದು TV ಸ್ಟ್ಯಾಂಡ್ ಬಿಟ್ಟರೆ ಹಾಲ್ ಫುಲ್ಲು ಖಾಲಿ ಇದೆ ಗೈಸ್. ಅಲ್ಲ, 1 ತಿಂಗಳಿಂದ ಈಗ ಸ್ಕೂಲ್ ಓಪನ್ ಆಗಿದೆ. ಸ್ಕೂಲ್ ಓಪನ್ ಆದಾಗಿಂದ ಬುಕ್ಸು, ಪೆನ್ಸಿಲ್ಲು, ಬ್ಯಾಗ್ಸು, ಲಂಚ್ ಬ್ಯಾಗ್ಸು ಏನೇನಿದೆಯೋ ಎಲ್ಲ ಸೇಲ್ ಮಾಡಿಕೊಂಡು ಅದರಲ್ಲಿ ಬಂದಿದ್ದಂಥ ಲಾಭದಲ್ಲಿ ಅಥವಾ ಅದರಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸೋಫಾ ಸೆಟ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇರಲಿ, ರಾಯರ ಮೇಲೆ ಭಾರ ಹಾಕಿದ್ದೀನಿ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ದೇವರು ಎಲ್ಲ ರೀತಿಯೂ ಶಕ್ತಿ ಕೊಡ್ತಾ ಇದ್ದಾನೆ, ಕೊಡಲಿ. ನಾನು ಇಷ್ಟೇ ಕೇಳ್ಕೊಳೋದು ದೇವ್ರಿಗೆ, ನಾನಿರೋವರೆಗೂ, ನಾನು ಚೆನ್ನಾಗಿರೋಷ್ಟರಲ್ಲಿ ನನ್ನ ಮಕ್ಳಿಗೆ ಏನಾದರೂ ಒಂದು ನೆಲೆ ಮಾಡಿಬಿಟ್ಟು ಹೋಗಬೇಕು ಅಂತ. ನನ್ನ ಮಕ್ಳಿಗೊಂದು ನೆಲೆ ಮಾಡೋವರೆಗೂ ನನ್ನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀನಿ. ನನ್ನ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿನ ಎಲ್ರೂ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹುಡುಗಿಗೆ ಆಗಲಿ ಒಂದು ಹುಡುಗನಿಗೆ ಆಗಲಿ ಒಂದು ಮದುವೆ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು ಕುಟುಂಬದಲ್ಲಿ. ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಇತ್ತಲ್ಲ, ಎಲ್ಲರೂ ಇದ್ದು ಮಾಡಿರೋರು ತುಂಬ ಖುಷಿಯಾಗಿರ್ತಾರೆ. ಬಟ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಮಾಡಿರೋರು ಎಲ್ಲೋ ಒಬ್ಬರು 100ಕ್ಕೆ 10 ಜನ ಖುಷಿಯಾಗಿರ್ತಾರೆ. ಇನ್ನು 90 ಜನ
ಕಷ್ಟ ಅನ್ನೋದೇ ಇರ್ತಾರೆ. ನಾವು ಚೆನ್ನಾಗಿದ್ದು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ. ಇನ್ನು ನಾನು ದೇವರಲ್ಲಿ ಯಾವಾಗಲೂ ಕೇಳ್ಕೊಳೋದು, ನನಗೆ ಯಾರ್ದು ಆಸ್ತಿ ಅಂತಸ್ತು ಏನೂ ಬೇಡ. ನಾನು ಕಷ್ಟಪಟ್ಟು ನಾವು ದುಡಿದು ನಾವು ಸಂಪಾದಿಸ್ಬೇಕು. ಆ ಸಂಪಾದನೆ ಮಾಡೋದಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೇಳ್ಕೊತೀನಿ ಅಷ್ಟೇ. ಬಟ್ ಬೇರೆ ಯಾರ್ದು ನನಗೆ ಬೇಡ. ನನಗೆ ಈಗಲೂ ಅಷ್ಟೇ, ನಂಗೆ ದುಡಿಯೋ ಶಕ್ತಿ ಕೊಡು, ದುಡಿಯೋ ಟ್ಯಾಲೆಂಟ್ ಕೊಡು ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಬನ್ನಿ ಅಂಗಡಿಗೆ ಹೋಗೋಣ. ಇನ್ನು ಅಂಗಡೀಲಿ ಬಂದು ಅಂಗಡೀಲಿ ಈಗ 11:30 ಆಗಿದೆ ಟೈಮು. ಸ್ಕೂಲ್ ಮಕ್ಕಳೆಲ್ಲ ಹೋದರು. ಋತ್ವಿಕನು ಕೂಡ ಮನೆಯಿಂದ ಚಪಾತಿ ತೊಗೊಂಡು ಬಂದಿದ್ದೆ. ಚಪಾತಿ ತಂದು ತಿನ್ನಿಸಿ ಇಲ್ಲೇ ಮಲಗಿಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾನು ಹೇಳಿದೆ, ಬೆಳಗ್ಗೆನೇ ಮನೆಯಲ್ಲೇ ಹೇಳಿದ್ದೀನಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು. ಬಟ್ ಅದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಈಗ. ಅದಕ್ಕೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಚಿಕ್ಕ ಬಿಸ್ನೆಸ್ಸೇ, ಬಟ್ ಅಮೌಂಟು ಸ್ಟಾರ್ಟಿಂಗ್ ಬೇಕಾಗುತ್ತೆ. ಎಲ್ಲ ಗೊತ್ತೇ ಇರುತ್ತಲ್ಲ ಮಿಡಲ್ ಕ್ಲಾಸ್ ಪರಿಸ್ಥಿತಿ ಹೆಂಗಿರುತ್ತೆ ಅಂಥೇಳಿ. ಸೊ ನೋಡೋಣ, ಈ ತಿಂಗಳು ಚೀಟಿ ದುಡ್ಡು ಏನಾದರೂ ಸಿಕ್ಕಿದ್ರೆ ಬಿಸ್ನೆಸ್ ಖಂಡಿತ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಏನೋ ಎಷ್ಟು ಅಂತ ನಾನು ಹೇಳ್ತೀನಿ. ಬಟ್ ನಾನು ಹೇಳ್ದಂಗೆ ಮಿಡಲ್ ಕ್ಲಾಸ್ಗೋಸ್ಕರನೇ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಎಟಕ್ಸೋಂಥ ದರದಲ್ಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಇನ್ನೊಂದು ತಿಳಿಸ್ತಾ ಇದ್ದೀನಿ. ಇಂಡೋನೇಷ್ಯಾಗೆ ಹೋಗಿದ್ರು ನಮ್ಮ ಪಕ್ಕದ ಅಂಗಡಿಲಿ. ಅವರು ಅಲ್ಲಿಂದ ಇಂಡೋನೇಷ್ಯಾದಿಂದ ದುಡ್ಡು ತೊಗೊಂಡು ಬಂದಿದ್ದಾರೆ ನೋಡಿ. ಇದು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಬರ್ದಿರುತ್ತೆ ಅವ್ರು ಯಾವ ಕಂಟ್ರಿಗೆ ಹೋಗಿರ್ತಾರೆ ಆ ಕಂಟ್ರಿದು ಇಲ್ಲೇ ಇದೆ ನೋಡಿ. ಇದು ಇಂಡೋನೇಷ್ಯಾ ಅಂತ ಇದೆ. ಇಂಡೋನೇಷ್ಯಾಗೆ ಅಂಕಲ್ಲು ಆ್ಯಕ್ಚುಲಿ ಲಾಸ್ಟ್ ಮಂತ್ ಹೋಗಿದ್ರು. ಇದು ಅಲ್ಲಿ ಬಂದು ಇಲ್ಲೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. 2000 ರುಪೀಸ್. ಅದು ನಮ್ಮ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಇದು ಇಲ್ಲಿ ವ್ಯಾಲ್ಯೂ ಬಂದು 10 ರೂಪಾಯಿ ಅಂತೆ. 2000 ರೂಪಾಯಿಯಲ್ಲಿ 2000 ರೂಪಾಯಿ ವ್ಯಾಲ್ಯೂ ನೋಡಿ 10 ರೂಪಾಯಿಗೆ ಸಮ ಆಗಿದೆ. ಇಲ್ಲಿ ಆಗಲೇ ಅಂಗಡಿಗೆ ಯಾರೋ ಬಂದರು ಅಂತ ಹೇಳಿ ಮಿಸ್ಕಮ್ಯುನಿಕೇಷನ್ಸ್ ಆಯಿತು. ಬೇಜಾರು ಮಾಡ್ಕೊಂಬೇಡಿ ಗೈಸ್, ಯಾವಾಗಲೂ ಏನೋ ಇವಳು ವಿಡಿಯೋಸಲ್ಲಿ ಡಿಸ್ಟರ್ಬ್ ಇರುತ್ತೆ ಅಂತ. ಸೊ ಇದು 2000 ರೂಪಾಯಿ ಅಲ್ಲಿ ಇಂಡೋನೇಷ್ಯಾದಲ್ಲಿ. ಇನ್ನು ಇಲ್ಲಿಗೆ 10 ರೂಪಾಯಿ ಸಮ. ಇದು ಆ್ಯಕ್ಚುಲಿ ಯಾರು ಹೋಗಿದ್ರು ಏನು ಅಂತ ಹೇಳ್ಬಿಡ್ತೀನಿ. ಇಂಡೋನೇಷ್ಯಾಗೆ ಹೋಗಿದ್ದಿದ್ದು ಆ್ಯಕ್ಚುಲಿ ನಮ್ಮ ಪಕ್ಕದ ಅಂಗಡಿಲಿದ್ದಾರಲ್ಲ, ಸ್ಟಿಕ್ಕರ್ ಅಂಗಡಿ ಅಂಕಲ್ ಇದ್ದಾರೆ, ಬಾಬು ಅಂಕಲ್ ಅಂತ, ಅವ್ರು ಹೋಗಿದ್ರು. ಸೊ ಫ್ಯಾಮಿಲಿ ಅವರು ಅವ್ರ ವೈಫ್ ಹೋಗಿದ್ರು. ಒಬ್ರಿಗೆ ಬಂದು 1.5 ಲಕ್ಷ ಆಯ್ತಂತೆ. ಸದ್ಯದ ಪರಿಸ್ಥಿತಿಲಿ ಈ ದೇಶ ಎಲ್ಲ ನಮಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗೋ ಕೆಪಾಸಿಟಿ ನಮಗಿಲ್ಲ. ಇರೋಷ್ಟಕ್ಕಷ್ಟೇ ಆಸೆ ಪಡಬೇಕು. ನಾವಂತೂ ಹೋಗಿಲ್ಲ. ಅಟ್ಲೀಸ್ಟ್ ಹೋಗಿರೋರ ಹತ್ರ ನೋಟ್ ಹೆಂಗಿದೆ ಅಂತ ಹೇಳಿ ಇಸ್ಕೊಂಡು ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಇನ್ನು ಅಂಕಲ್ ಹೋದಾಗ ಅಲ್ಲಿ ಇವಾಗ ನಮಗಿಲ್ಲಿ ಈರುಳ್ಳಿ ಬಂದು 100 ರೂಪಾಯಿಗೆ 5 kg ಈ ಥರ ಎಲ್ಲ ಇದೆ. ಬಟ್ ಅಲ್ಲಿ 1 kg ಈರುಳ್ಳಿನೇ 700-800 ರೂಪಾಯಿ ಈ ಥರ ಇದೆಯಂತೆ. ತುಂಬ ಕಾಸ್ಟ್ಲಿ ಅಂತ ಹೇಳಿ. ಇಲ್ಲಿ 20 ರೂಪಾಯಿಗೆ ಸಿಗುವಂಥದ್ದು ಅಲ್ಲಿ 2000 ರೂಪಾಯಿ 4000 ರೂಪಾಯಿ ಈ ಥರ ಅಂತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ದುಡಿಯೋದು ಅಷ್ಟೇ ಇದೆ, ಖರ್ಚು ಮಾಡೋದು ಅಷ್ಟೇ ಇದೆ. ಬಟ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಖರ್ಚು ಮಾಡೋದೂ ಜಾಸ್ತಿ ಇದೆ, ಸಂಬಳನೂ ಜಾಸ್ತಿ ತುಂಬಾ ಇದೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಎಲ್ಲ ಓಕೆ. ನಾವೇನಾದರೂ ಇಲ್ಲಿ ಈ ದೇಶ ಬಿಟ್ಟು ಆ ದೇಶಕ್ಕೆ ಹೋಗಿ ದುಡ್ಡು ಮಾಡ್ಕೊಂಬರ್ತೀವಿ ಅಂದರೆ ಆಗಲ್ಲ. ಯಾಕೆಂದರೆ 2000 ರೂಪಾಯಿ 10 ರೂಪಾಯಿಗೆ ಸಮ ಅಂತ ಹೇಳಿದ್ರೆ, ಅಲ್ಲಿಂದ ನೀವು 5 ಲಕ್ಷ ತಂದರೂ ಇಲ್ಲಿ 50,000 ರೂಪಾಯಿಗೆ ಸಮ ಅಲ್ಲ. ಆ ಥರ ಆಗಿಬಿಡುತ್ತೆ. ಇಲ್ಲಿಂದ ಹೋಗಿ ದುಡ್ಕೊಂಬರ್ಬೋದು ಅನ್ನೋದಕ್ಕೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಗೈಸ್, ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇವತ್ತು ರಾಯರ ದಿನ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕಾಪಾಡಲಿ. ರಾಯರು ನಿಮಗೂ ಕೂಡ ಹೆಚ್ಚೆಚ್ಚು ದುಡಿಯೋ ಶಕ್ತಿ ಕೊಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಮಗೆಲ್ರಿಗೂ ಹೆಂಗೆ ಒಳ್ಳೇದಾಗ್ತಿದೆಯೋ ನಿಮಗೂ ಕೂಡ ಹಂಗೆ ಒಳ್ಳೇದಾಗಲಿ. ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಸಾಧ್ಯ ಆದರೆ ಒಳ್ಳೇದು ಮಾಡಿ, ಆಗಿಲ್ಲ ಅಂದರೆ ಕೆಟ್ಟದ್ದು ಬಯಸೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.